ಹೋಳಿಗೆ ಬೇಳೆ ಹೋಳಿಗೆ ಮಾಡೋದು ಹೇಗೆ ತೋರಿಸ್ತಾ ಇದ್ದೀನಿ ನಾನು. ಮೊದಲಿಗೆ ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ನಾನು ಕಡಲೆಬೇಳೆನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅಂದರೆ 2 ಬೌಲು ತೊಗರಿಬೇಳೆ, 1 ಬೌಲು ಕಡಲೆಬೇಳೆ ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು. ಬೇಯಬೇಕು ಇನ್ನೂ ಒಂದು ಸ್ವಲ್ಪ. ಇದು ಒಂದು ಅರ್ಧಷ್ಟು ಬೆಂದಿದೆ, ಬೇಯಬೇಕು. ಬಟ್ ಜಾಸ್ತಿನೂ ಬೇಯಂಗಿಲ್ಲ. ತಪ್ಪಲೆಲ್ಲ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನಾನು, ಕುಕ್ಕರ್ಗೆ ಹಾಕಿಲ್ಲ. ಬೆಂದಿದೆ ಹೆಂಗೆ ಗೊತ್ತಾಗುತ್ತೆ? ಬೇಳೆಕಾಳು ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಒಂದು 2 ಬೇಳೆ ತೋರಿಸ್ತೀನಿ ರೀ. ನೋಡಿ, ಇದು ಗೊತ್ತಾಗುತ್ತೆ ನಿಮಗೆ. ಪ್ರೆಸ್ ಮಾಡಿದ್ರೆ ಸ್ವಲ್ಪ ಹಿಂಗೆ ಫುಲ್ಲು, ಯಾಕಂದರೆ ಇದರಲ್ಲಿ ಫುಲ್ಲು ಇದಾಗ್ಬಿಟ್ರೆ, ಫುಲ್ಲು ಬೆಂದ್ಬಿಟ್ರೆ ಗ್ರೈಂಡ್ ಮಾಡೋಕ್ಕಾಗಲ್ಲ, ಪಾಯಸ ಆಗುತ್ತೆ. ಸೊ ಹೂರ್ಣಕ್ಕೆ ಮಾಡ್ಕೊತಾ ಇರೋದು. ಅಷ್ಟು ಬೆಂದರೆ ಸಾಕು. ನೀರು ತೆಕ್ಕೊತಾ ಇದ್ದೀನಿ ನಾನು. ಬೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಮೆತ್ತಗಿದೆ, ಹಾಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಒಡೆದು ಪೀಸ್ ಮಾಡ್ಕೊಂಡ್ರೆ ಆಯಿತು. ಇದನ್ನೆಲ್ಲ ಅದೇ ತಪ್ಪಲೆಲ್ಲ ಹಾಕ್ಕೊತಾ ಇದ್ದೀನಿ ನಾನು ಪಾಕಕ್ಕೆ. ಹಿಟ್ಟು ಕಲಿಸ್ಕೊತಾ ಇದ್ದೀನಿ, ಮೈದಾ ಹಿಟ್ಟು. ಹೋಳಿಗೆಗೆ ಉಪ್ಪು ಒಂಚೂರು ಹಾಕ್ಕೊಂಡಿದ್ದೀನಿ. ಹಳದಿ ಒಂಚೂರು, ಸ್ವಲ್ಪ ನಿಮ್ಗೆ ಕಲರ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ. ಅಂದರೆ ಈಗ ನಾನು 1 kg ಹಿಟ್ಟು ಕಲಿಸ್ಕೊತಾ ಇದ್ದೀನಿ. 1 kgಗೆ ಒಂದು 200 ಗ್ರಾಮು ಚಿರೋಟಿ ರವೆ. 200 ಗ್ರಾಮು. ಸ್ವಲ್ಪ ನೆನಿಬೇಕು ಅದು ನೀರಲ್ಲಿ. ಒಂದು 5 ನಿಮಿಷ ನೆನಿಬೇಕು. ನೆಂದಾದ್ಮೇಲೆ ಅದು ಕಲಿಸ್ಕೊಳ್ಳೋಕೆ ಸರಿ ಆಗುತ್ತೆ. ಒಂದು ಕಡೆ ಬೆಲ್ಲ ಇಟ್ಕೊಂಡಿದ್ದೀನಿ. ಇರೋ ಚಾಕು ಪಾಕು ಎಲ್ಲ ಹಾಕಿದಾರಪ್ಪ. ಬೆಲ್ಲ ರೆಡಿ ಇದೆ. ಅದು ಇದು ಪಾಕಕ್ಕೆ ರೆಡಿ ಮಾಡ್ಕೋಬೇಕು, ಸ್ಟವ್ ಮೇಲೆ ಇಡಬೇಕು. ಸೊ ಇದೊಂಚೂರು ರೆಡಿ ಮಾಡ್ಕೊಂಡು ಆಮೇಲೆ ಇಡ್ತೀನಿ. ಸ್ವಲ್ಪ ಕಲಿಸ್ಕೊಳ್ಳೋ ಟೈಮಲ್ಲಿ ಒಂಚೂರು ಎಣ್ಣೆ ಹಾಕ್ಕೋತಿದ್ದೀನಿ. ಒಂದು ಟೀ ಸ್ಪೂನು ಸಾಕು. ಇದೊಂದು 5 ನಿಮಿಷ ನೆನಿಬೇಕು. ಅದು ರವೆ ಸ್ವಲ್ಪ ಮೈದಾ ಅದಕ್ಕೆ ಬರುತ್ತದು. ಮೈದಾ ಹಸಿಟ್ಟು ನೀರಲ್ಲಿ ಮೈದಾ ಹಸಿಟ್ಟು ಹೆಂಗಾಗುತ್ತೋ ಆ ಲೆವೆಲ್ಗೆ ಬರುತ್ತೆ. ಆ ಥರ ನೆನಿಬೇಕದು. ಸ್ವಲ್ಪ ಕಲಿಸ್ದವಾಗ ಹಂಗೆ ಬರಬೇಕದು. ಇದು ನೆಂದಿದೆ. ಮೈದಾ ಹಸಿಟ್ಟು ಹಾಕ್ತಾಯಿದ್ದೀನಿ. ಯಾವಾಗಲೂ ಇದು ಬೇಳೆ ಬೇಕಿಡ್ತೀವಲ್ಲ, ಆವಾಗಲೇ ರೆಡಿ ಮಾಡ್ಕೊತಿದ್ದೆ ಈ ಹಿಟ್ಟು. ಇವತ್ತು ಹಾಗೆ ಮರ್ತೋಗ್ಬಿಟ್ಟೆ. ಇದನ್ನು ನೆನಿಬೇಕು, ಯಾಕಂದ್ರೆ ತುಂಬ ಹೊತ್ತು ನೆಂದಷ್ಟು ಚೆನ್ನಾಗಾಗುತ್ತೆ ಇದು. ಇದು ಕಲಸಾಗಿದೆ ನೋಡಿ, ಈ ಥರ ಇದೆ. ಬಟ್ ನೆನಿಬೇಕು. ಕಲಸಿದ್ದು ಈಗಲೇ ಆಗಿರೋದು. ಸ್ವಲ್ಪ ನೆನಿಬೇಕು, ಒಂದು ಅರ್ಧ ಗಂಟೆ ನೆನಿಬೇಕಿದು. ಅಷ್ಟರಲ್ಲಿ ಪಾಕ ತಕ್ಕೊತೀನಿ. ಪಾಕ ರೆಡಿ ಮಾಡೋದಕ್ಕೆ ಇಟ್ಟಿದ್ದೀನಿ. 1 kg ಮೈದಾ ಹಿಟ್ಟು ಕಲಿಸ್ಕೊಂಡಿದ್ದೀನಿ. 3/4 kg ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೇಳೆನೂ 3/4 kg ಹಾಕ್ಕೊಂಡಿದ್ದೀನಿ. ಸೊ ಮೆಜರ್ಮೆಂಟ್ ಗೊತ್ತಿರೋನೇ ಒಂದ್ಸರಿ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಲ್ಲಿ ಕೇಳಿ, ನಾನು ಹೇಳ್ತೀನಿ. ನಾನು ನೀರು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಮುಂಚೆನೇ ಬೇಳೆ ನೀರು ಇತ್ತು ಅಂತಲೇ ಬೇಳೆದು ಇದು ಇಟ್ಕೊಂಡಿದ್ದು ನಾನು. ಬೇಳೆ ನೀರು ಕೆಳಗಡೆ ಇತ್ತು ಅಂತಲೇ ಇದೇ ಕಡಾಯಿಗೆ ಹಾಕ್ಕೊಂಡಿದ್ದು. ಒಂದು ನಿಮಿಷ, ಇದು ಆಗಿದೆ. ಇದು ಕೊಬ್ಬರಿ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ನಾನು. ವಿಡಿಯೋ ಮಾಡೋಕ್ಕೆ ಕರೆಕ್ಟಾಗಿ ನನಗೆ ಇದು ಇಲ್ಲ. ಅದು ಹಾಕು. ಅದು ಸ್ವಲ್ಪ ನಾನು ಕೊಬ್ಬರಿ ಜಾಸ್ತಿ ತೊಗೊಂಡಿದ್ದೀನಿ, ಹಾಗಾಗಿ ನಾನು ಬೆಲ್ಲನೂ ಜಾಸ್ತಿ ತೊಗೊಂಡಿದ್ದೀನಿ. ಕೊಬ್ಬರಿ ಹತ್ತಿರ 3 ಕಾಯಿ ಕೊಬ್ಬರಿ ತೊಗೊಂಡಿದ್ದೀನಿ ನಾನು. ಏಲಕ್ಕಿ ಹಾಕ್ಕೊತಾ ಇದ್ದೀನಿ ನಾನು.
ಬೇಳೆನೂ ಹಾಕೋತಾ ಇದ್ದೀನಿ. ಇದಾಗಿದೆ. ಇದು ನಾನು ಇದನ್ನ ಇರಿಸ್ಕೊಂಡು ಈಗ ಸ್ವಲ್ಪ ತಣ್ಣಗೆ ಮಾಡಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಎಲ್ಲ ಮಿಕ್ಸ್ ಆಗಿದೆ ನೋಡಿ. ಸ್ವಲ್ಪ ಅದೇ ಪಾಕ ಎಲ್ಲ ಮಿಕ್ಸ್ ಆದಮೇಲೆ ಒಂದು 3 ರಿಂದ 5 ನಿಮಿಷ ಸಿಮ್ಮಲ್ಲಿ ಸ್ವಲ್ಪ ಇಟ್ಟು ನೀರು ತೇವಾಂಶ ಏನೋ ಇದ್ದರೆ ಅದೆಲ್ಲ ಎಳ್ಕೊಳ್ಳುತ್ತೆ, ಅಂದರೆ ಡ್ರೈ ಆಗುತ್ತಲ್ಲ ಲೈಟಾಗಿ. ಸ್ವಲ್ಪ ತೇವಾಂಶ ಇದೆ, ಒಂದು 2-3 ನಿಮಿಷ ಇರಬೇಕು. ಇದಾಗಿದೆ, ಗ್ರೈಂಡ್ ಮಾಡ್ಕೊಳ್ಳೋಣ ಈಗ. ಗ್ರೈಂಡ್ ಮಾಡ್ಕೊಂಡು ಆಗಿದೆ ಇದು. ಈಗ ಹೋಳಿಗೆ ತಟ್ಕೋಬೇಕು, ಬನ್ನಿ ತಟ್ಕೊಳ್ಳೋಣ. ನೋಡಿ, ತಟ್ಟೋದಕ್ಕೆ ಈ ಥರ ಪೇಪರ್ ತಗೊಳ್ಳಿ. ಈ ಥರ ಪೇಪರು ಎಲ್ಲಿ ಸಿಗುತ್ತೆ ನಿಮಗೆ? ಜಸ್ಟ್ ನೆನಪಾಗುತ್ತೆ ಅನ್ಸುತ್ತೆ ನೋಡಿ. ಈ ಥರ ಪೇಪರು ಮಕ್ಕಳು ಸ್ಕೂಲ್ ಬೈಂಡ್ ಮಾಡ್ತೀರಾ, ಈ ಥರ ಪೇಪರು. ಆ ಬೈಂಡಿಂಗ್ ಪೇಪರೇ ಉಳಿದಿರುತ್ತಲ್ವ, ಅದನ್ನೇ ಈ ಅಳತೆಯಲ್ಲಿ ಒಂದು ಹೋಳಿಗೆ ಆಗುತ್ತೆ, ಅಳತೆ ಗೊತ್ತಾಗುತ್ತೆ ನಿಮಗೆ. ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ತಟ್ಟೋದಕ್ಕೆ ಈಸಿ ಆಗುತ್ತೆ. ನಾನು ಮಾಡಿ ತೋರಿಸ್ತೀನಿ ನೋಡಿ. ಇದು ಪೇಪರ್ ಒಂಚೂರು ಎಣ್ಣೆ ಹಚ್ಕೋಬೇಕು ನೋಡಿ. ಇದಕ್ಕೆ ಈ ಇದರಲ್ಲಿ ಅಳತೆಯಲ್ಲಿ ಉಂಡೆ ಮಾಡ್ಕೊಳ್ಳಿ. ಪೂರ್ಣ ಈ ಅಳತೆಯಲ್ಲಿ ಇರಲಿ, ಪೂರ್ಣ ಈ ಅಳತೆಯಲ್ಲಿ ಇರಲಿ. ಅಂದರೆ ಯಾವತ್ತೂ ಇದು ಸ್ವಲ್ಪ ಕಡಿಮೆ ಇರಬೇಕು. ಅಂದರೆ ಹಿಟ್ಟು, ಮೈದಾ ಹಿಟ್ಟಿಂದು, ಅಂದರೆ ಇದಕ್ಕೇನೋ ಕಣಕಾಯನ ಹೇಳ್ತಾರೆ ಇದಕ್ಕೆ, ಇದು ಕಡಿಮೆಲಿರಬೇಕು. ಜರುತ್ತಾ ಇದೆ ಕೆಳಗಡೆ ಎಣ್ಣೆ ಹಾಕಿರೋದಕ್ಕೆ. ಫಸ್ಟ್ದಲ್ವಾ, ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಇದಕ್ಕೆ. ಈ ಪೇಪರ್ಗೂ ಒಂಚೂರು ಎಣ್ಣೆ ಹಾಕ್ಕೋಬೇಕು. ನೋಡಿ, ತಟ್ಟೋದೇ ಗೊತ್ತಾಗಲ್ಲ, ಈಸಿಯಾಗಿ ಮೂವ್ ಆಗೋಗುತ್ತೆ. ಪೇಪರ್ ಮೇಲೆ ಪೇಪರ್ ಹಾಕೊಂಡು ತಟ್ಟಿದ್ರೆ ಅಂದರೆ ತುಂಬ ಸಾಫ್ಟಾಗೂ ಬರುತ್ತೆ. ಪೇಪರ್ ತೆಗಿತಿದ್ದೀನಿ. ಇನ್ ಕೇಸ್ ನಿಮ್ಗೆ ಎಲ್ಲಲ್ಲಿ ನಿಮ್ಮ ಅಂದ ಸ್ವಲ್ಪ ದಪ್ಪ ಇದೆ ಅನ್ಸಿದ್ರೆ ಸ್ವಲ್ಪ ಒಂಚೂರು ರೆಡಿ ಮಾಡಿಕೊಂಡು ನೋಡಿ ಹೆಂಚಿನ ಹಾಕ್ಕೋಬೇಕು. ಹೆಂಚಿನ ನಾನು ಎಣ್ಣೆ ಹಾಕಿ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಈ ಅಳತೆ ನಿಂಬೆಹಣ್ಣಿನಷ್ಟು ಅಳತೆ ತಗೊಂಡ್ರೆ ನಿಂಬೆಹಣ್ಣಿಗಿಂತ ಸ್ವಲ್ಪ ದಪ್ಪ ಬೇಳೆ ಹೂರಣ ಇರಬೇಕು. ಇದು ಅಳತೆ. ಇದ್ರ ಮೇಲೆ ಒಂಚೂರು ಎಣ್ಣೆ ಹಾಕೋತಿದ್ದೀನಿ, ಫಸ್ಟ್ನೇದಲ್ವಾ, ಸೊ ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಇದು ಫಸ್ಟ್ನೇದು ಸ್ವಲ್ಪ ಇದ್ರ ಜೊತೆ ಕಾಯಿ ತುರಿ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಕಾಯಿ ತುರಿ, ಹಸಿ ಕಾಯಿ ತುರಿ, ಸ್ವಲ್ಪ ತುಪ್ಪ, ಹಾಲು ಹಾಕೊಂಡು ತಿನ್ನೋರು ಹಾಲು ಹಾಕೊಂಡು ತಿಂತಾರೆ. ಮತ್ತು ಕೀರ್ ಅಂತ ಮಾಡ್ತಾರೆ, ಎಂಥ ಬೆಲ್ಲದ್ದು ಕೀರು, ಅದು ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ನೀವು ಹಾಗೆ ತಿಂದರೂ ಚೆನ್ನಾಗಾಗುತ್ತೆ. ಹಂಗೆ ತಿಂದರೂ ಹೋಳಿಗೆನೇ. ಅದೇ ಈಗ ಹೇಳ್ತಾರಲ್ಲ, ಯಾವುದೇ ಫಂಕ್ಷನ್ ಮಾಡಿದ್ರು ಹೋಳಿಗೆ ಹಾಕಿದ್ರೆ ಅದು ಹಬ್ಬ ಅಂತಲೂ ಅನ್ಸಲ್ಲ, ಫಂಕ್ಷನ್ ಅಂತಲೂ ಅನ್ಸಲ್ಲ, ಸ್ವೀಟ್ ಮಾಡಿದಾಗ. ಇದು ರೆಡಿ ಇದೆ. ಸಾಫ್ಟ್ ಆಗಿರೋ ಬೇಳೆ ಹೂರ್ಣ, ಬೇಳೆ ಹೋಳಿಗೆ ರೆಡಿ. ನೋಡಿ, ಸಾಫ್ಟ್ ಅಂತ ಅನಿಸ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಅದು ಇದು ಸ್ವಲ್ಪ ಗರಿನೋ ಅಂತ ಅನಿಸ್ತಾ ಇದೆ, ಸ್ವಲ್ಪ ಸಾಫ್ಟ್ ಅನ್ನೋ ಅನಿಸ್ತಾ ಇದೆ. ಇದು
ರವೆ ಅಂದರೆ ಚಿರೋಟಿ ರವೆ ಹಾಕಿದ್ರೆ ಸ್ವಲ್ಪ ಇದೇ ಥರನೇ ಬರುತ್ತೆ. ಸ್ವಲ್ಪ ಬಿಸಿ ಇದೆ. ನಾನು ಇನ್ನೊಂದು ಹೇಳಲಿಲ್ಲ, ಹೂರ್ಣ ಸ್ವಲ್ಪ ಈ ಹದದಲ್ಲಿರಬೇಕು. ಈ ಹೂರ್ಣ ಗಟ್ಟಿ ಮಾಡ್ಕೋತಾರೆ ಕೆಲವರು, ಗಟ್ಟಿ ಮಾಡ್ಕೊಂಡಾಗ ಇದು ಹೋಳಿಗೆ ಸಾಫ್ಟ್ ಬರಲ್ಲ. ಈ ಥರ ಈ ಚಪಾತಿ ಇಟ್ಟು ಕಲಿಸ್ತೀರ ಗೊತ್ತಾ, ಆ ಮೆದುವಲ್ಲಿ ಇರಬೇಕು ಇದು. ಗಟ್ಟಿ ಮಾಡ್ಕೊಂಡ್ರೆ ನಿಜ ಚೆನ್ನಾಗಿ ಬರಲ್ಲ. ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ಅದನ್ನು. ಪ್ಲಸ್ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಅದು ಹೋಳಿಗೆ ಒಂದು ತೋರಿಸಿರ ಅವ್ರಿಗೆ, ಒಂದೇ ನಿಮಿಷ ತೋರಿಸ್ತೀನಿ. ಇದು ಎರಡನೇದು. ಫಸ್ಟ್ ಒನ್ ಯಾವತ್ತಿಗೂ ಸ್ವಲ್ಪ ಚೆನ್ನಾಗಿ ಬರಲ್ಲ, ಏನೋ ಗಡ್ಬಡಲ್ಲಿ ಚೆನ್ನಾಗಿ ಬರಲ್ಲ. ಸೆಕೆಂಡ್ ಒನ್ ಹಾಕಿದ್ದೀನಿ, ಇದು ಎರಡನೇದು. ನೋಡಿ ಎಷ್ಟು ಸಾಫ್ಟ್, ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟ್ ಬರ್ತಾ ಇದೆ ಅಂತೇಳಿ, ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಸೇಮ್ ಇದೇ ಹದದಲ್ಲಿ ಮಾಡಿ ನಿಮ್ಗೆ ಆದರೆ. ಅದೇ ಈಗ ನಾನು ಕಾಯಿ ತುರಿ ತೋರಿಸ್ದೆ ಅಲ್ವಾ, ಕಾಯಿ ತುರಿಗೆ 3 ಕಾಯಿದು ನಾನು ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡೆ. ಅದೇ ಬೇಳೆ ಜೊತೆ ಹಾಕಿ ಅದು ಪಾಕ ತಗೊಂಡು ಗ್ರೈಂಡ್ ಮಾಡ್ಕೊಂಡೆ. ಸೊ ನೀವು 1-2 ಕಾಯಿನ ಗ್ರೈಂಡ್ ಮಾಡ್ಕೊಳ್ಳಿ, 1 ಕಾಯಿನ ನೀಟಾಗಿ ತುರಿದು ಡೈರೆಕ್ಟ್ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ಕೆಲವ್ರಿಗೆ ಕಾಯಿ ಇಷ್ಟ ಆಗಲ್ಲ ಅಂದವಾಗ ಅವ್ರಿಗೆ ಸಿಕ್ಕಾಗ ಒಂಥರ ತಿನ್ನಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾವು ಎವ್ರಿ ಟೈಮ್ ನಾನು ಗ್ರೈಂಡರ್ಗೆ ಹಾಕಿನೇ ನುಣ್ಣಗೆ ಮಾಡ್ಕೊಂಡ್ಬಿಡ್ತೀನಿ ಕಾಯಿ. ನೋಡಿ ಇದು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಗೊತ್ತಾಗ್ತದೆ ನಿಮಗೆ ನೋಡಿ. ಫಸ್ಟ್ನಲ್ಲಿ ಆಲ್ರೆಡಿ ತಿನ್ಕೊಂಬಿಟ್ಟಿದ್ದಾರೆ ಎಲ್ಲರೂ. ತುಪ್ಪ ಹಾಕ್ಕೊಂಡು ತುಪ್ಪ ಜಾಸ್ತಿ ಆಯಿತು, ಬಿಸಿ ಇದೆ ಅವಳ ಥರನೇ ನೋಡಿ. ಇಲ್ಲಿ ಗೊತ್ತಾಗ್ತದೆ ನಿಮಗೆ ಎಷ್ಟು ಸಾಫ್ಟಾಗಿದೆ ಅಂತೇಳಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತೇಳಿ. ಸೊ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ. ಹೋಳಿಗೆ ಮಾಡಿ ತಿನ್ನಿ, ಕಮೆಂಟ್ ಬಾಕ್ಸೆಲ್ಲ ಹಾಕಿ. ಸೇಮ್ ನಾನು ಏನು ಮಾಡಿದ್ದೇನೋ ಅದೇ ಥರ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನಂತೂ ನಿಜ ಮರಿಬೇಡಿ. ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.